ಈಗಾಗಲೇ ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ರಣಾರ್ಭಟ ಶುರುವಾಗಿದ್ದು 4 ಬಲಿಯಾಗಿದ್ದಾರೆ. ಇನ್ನು ಹಲವು ಅವಾಂತರಗಳಿಗಾಗಲೇ ಸೃಷ್ಟಿಯಾಗಿರುವಂತಹ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಫೆಂಗಲ್ ಚಂಡಮಾರುತದ ರಣಾರ್ಭಟಕ್ಕೆ ಚೆನ್ನೈ ಯಾವ ರೀತಿ ತತ್ತರಿಸಿದೆ ಅಂತ ತಮಿಳುನಾಡು ಹಾಗೂ ಪುದುಚೇರಿ ಭಾಗಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಜಿಟಿ ಮಳೆ ಜೋರಾಗಿ ಧೋ ಅಂತ ಸುರಿತಾ ಇರುವುದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆ ಸಂಪೂರ್ಣವಾಗಿ ಹೋಳಿಗೆಯಂತೆ ಭಾಸವಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮರೀನಾ ಬೀಚ್ನಿಂದ ನೇರ ಸಂಪರ್ಕದಲ್ಲಿ ಶಿವರಾಜ್ ಇದ್ದಾರೆ. ಶಿವರಾಜ್, ಫೆಂಗಲ್ ಚಂಡಮಾರುತದ ರಣಾರ್ಭಟ ಎಷ್ಟು ಮಟ್ಟಿಗೆ ಅವಾಂತರಗಳನ್ನ ಸೃಷ್ಟಿಸ್ತಾ ಇದೆ? ಈಗ ಸದ್ಯಕ್ಕೆ ಏನೆಲ್ಲ ಪರಿಸ್ಥಿತಿಯಲ್ಲಿ ತಲೆದೋರ್ತಾ ಇದೆ? ಶಕುಂತಲಾ, ಪಶ್ಚಿಮ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರಿ ಕುಸಿತದಿಂದಾಗಿ ಈಗಾಗಲೇ ಈ ಒಂದು ಫೆಂಗಲ್ ಚಂಡಮಾರುತ ಏನಿದೆ ಆ ಒಂದು ಫೆಂಗಲ್ ಚಂಡಮಾರುತ ಅಪ್ಪಳಿಸಿದೆ. ತಮಿಳುನಾಡಿನ ಪುದುಚೇರಿ ಭಾಗದಲ್ಲಿ ಈ ಒಂದು ಫೆಂಗಲ್ ಚಂಡಮಾರುತ ಅಪ್ಪಳಿಸುತ್ತಿದ್ದಂತೆ ಸಾಕಷ್ಟು ಒಂದು ಅವಾಂತರಗಳಿಗಾಗಲೇ ಸೃಷ್ಟಿಯಾಗಿರುವಂಥದ್ದು. ತಮಿಳುನಾಡು ಒಂದಷ್ಟು ಟಿ ನಗರದ ಸೇರಿದಂತೆ ಹಲವೊಂದು ಏರಿಯಾಗಳಲ್ಲಿ ನೀರು ನುಗ್ಗಿತ್ತು. ಜೊತೆಗೆ 4 ಈಗಾಗಲೇ ಬಲಿ ಪಡೆದಿದೆ ಈ ಒಂದು ರಕ್ಕಸ ಚಂಡಮಾರುತ. ನಾನು ನಿಮಗೆ ತೋರಿಸ್ತೀನಿ. ನಾನೀಗ ಚೆನ್ನೈನ ಮರೀನಾ ಬೀಚ್ನಲ್ಲಿದ್ದೆ. ನೇರವಾಗಿ ಖುದ್ದು ಚಿತ್ರಣವನ್ನು ತೋರಿಸ್ತೀನಿ. ರಕ್ಕಸ ಅಲೆಗಳು ಕೂಡ ಯಾವ ರೀತಿ ಇದೆ ಅಂತ. ಚಂಡಮಾರುತದ ಹಿನ್ನೆಲೆಯಲ್ಲಿ ಈ ಒಂದು ಮರೀನಾ ಬೀಚನಿಗೆ ಯಾರು ಕೂಡ ಬರಬಾರ್ದು ಅಂತ ಈಗಾಗಲೇ ಸೂಚನೆಯನ್ನು ಕೂಡ ಹೇಳಿದ್ದಾರೆ. ಮತ್ತು ಮೀನುಗಾರರು ಕೂಡ ಯಾರು ಕೂಡ ಕಡಲಕ್ಕೆ ಇಳಿಬಾರ್ದು ಅಂತ ಕೂಡ ಒಂದು ಸೂಚನೆ ಕೊಟ್ಟಿರೋದು. ದೊಡ್ಡ ಮಟ್ಟದ ಅಲೆಗಳು ಕೂಡ ಬರ್ತಾ ಇದ್ದಾವೆ. ಯಾಕಂದರೆ ಅಷ್ಟಮಟ್ಟಿಗೆ ಒಂದು ಎಫೆಕ್ಟ್ ಈಗ ಈ ಒಂದು ಚಂಡಮಾರುತದಿಂದ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಮಧ್ಯರಾತ್ರಿ ಈ ಒಂದು ಪುದುಚೇರಿ ಭಾಗಕ್ಕೆ ಈ ಒಂದು ಫೆಂಗಲ್ ಚಂಡಮಾರುತ ಅಪ್ಪಳಿಸುತ್ತಂತೆ. ತಮಿಳುನಾಡಿನ ಒಂದಷ್ಟು ಮಹಾಬಲೇಶ್ವರ ಮತ್ತು ತಮಿಳುನಾಡು ವೇಲುಚೇರಿ ಮುತ್ಯಾಲನಗರ ಭಾಗದಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. 4 ಈಗಾಗಲೇ ಬಲಿ ಪಡೆದಿದೆ. ATMನಲ್ಲಿ ಹಣ ತರೋದಕ್ಕೆ ಹೋಗಿದ್ದಂತಹ UP ಮೂಲದ ವ್ಯಕ್ತಿಯನ್ನು ಕೂಡ ಈಗಾಗಲೇ ಈ ಒಂದು ಫೆಂಗಲ್ ಚಂಡಮಾರುತದಿಂದಾಗಿ ವಿದ್ಯುತ್ ಸ್ಪರ್ಶಿಸಿ ಅವರು ಬಲಿ ಪಡೆದಿರುವಂಥದ್ದು. ಮತ್ತೊಂದು ಕಡೆ ವೇಲುಚೇರಿಯಲ್ಲಿ ಕೂಡ ವಿದ್ಯುತ್ ತಂತಿ ಸ್ಪರ್ಶಿಸಿ ಒಬ್ಬರು ನೀಗಿದ್ದಾರೆ. ಜೊತೆಗೆ ಈಗಾಗಲೇ CM ಕೂಡ 5 ಲಕ್ಷ ಪರಿಹಾರ ಕೂಡ ಘೋಷಣೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು, ಪ್ರತಿನಿತ್ಯ ಈ ಒಂದು ಬೀಚ್ ಬಂದರೆ ಸಾಕು ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಜನ ಬರ್ತಾ ಇದ್ರು. ಆದರೆ ಇದಕ್ಕೆ ಇಲ್ಲಿ ಯಾರು ಬರಬಾರ್ದು ಅಂತ ಸೂಚನೆ ಕೊಟ್ಟಿದ್ದಲ್ಲಿ ಎಲ್ರಿಗೊಂದು ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೀನುಗಾರರು ಕೂಡ ಯಾರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಅಂತ ಸೂಚನೆ ಕೊಟ್ಟಿರುವಂಥದ್ದು. ಯಾಕಂದರೆ ಅಷ್ಟಮಟ್ಟಿಗೆ ದೊಡ್ಡ ಮಟ್ಟದ ಅಲೆಗಳು ಬರ್ತಾ ಇದ್ದಾವೆ. ಗಾಳಿಯ ವೇಗ ಕೂಡ ಹೆಚ್ಚಾಗಿದೆ. ಸುಮಾರು 70ರಿಂದ ಗಂಟೆಗೆ 80 ನೋಡಿ ನಿಮ್ಮ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ವೇಗ ಇದೆ ಅಂತ. ಯಾಕಂದರೆ ಅಷ್ಟಮಟ್ಟಿಗೆ ಒಂದು ವೇಗ ಕೂಡ ಇರುವಂಥದ್ದು. ಹೀಗಾಗಿ ಚೆನ್ನೈ ಸೇರಿದಂತೆ ಪುದುಚೇರಿ, ಮಹಾಬಲೇಶ್ವರಂ ಮತ್ತು ವೇಲುಚೇರಿ ಈ ಒಂದು ಭಾಗಗಳಲ್ಲಿ ಇನ್ನೂ 3 ದಿನಗಳ ಕಾಲ ಮಳೆ ಬರುತ್ತೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಬಿಟ್ಟಿದ್ರು ಕೂಡ ಮಳೆ ಸ್ವಲ್ಪ ನಿಂತಿದ್ರು ಕೂಡ ಅದರ ಎಫೆಕ್ಟ್ ಅಂತೂ ಇದ್ದೇ ಇದೆ. ಟಿ ನಗರ ಸೇರಿದಂತೆ ಸಾಕಷ್ಟು ಏರಿಯಾಗಳಲ್ಲಿ ರಸ್ತೆಗಳು ಜಲಾವೃತವಾಗಿದ್ದಾವೆ. ಮತ್ತು ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ಕಾರುಗಳನ್ನು ಕೂಡ ಕೆಲವರು ಫ್ಲೈಓವರ್ ಮೇಲೆ ನಿಲ್ಲಿಸಿರುವಂಥದ್ದು. ಮುಂದಿನ 3 ದಿನಗಳ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಕೇಂದ್ರ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಶಕುಂತಲಾ, ಧನ್ಯವಾದ ಶಿವರಾಜ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.